ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಇನ್ಮೇಲೆ ಸಂಪೂರ್ಣವಾಗಿ ರದ್ದಾಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣನೇ ಕೊನೆಯದಾಗಿರುತ್ತೆ. ಇನ್ನು ಮೇಲೆ ಬರುವಂತಹ ಯಾವ ಕಂತಿನ ಹಣ ಕೂಡ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರೋದಿಲ್ಲ. ಬಿಕಾಸ್ ಈ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣನೇ ಕೊನೆಯ ಕಂತಿನ ಹಣ, ಅಂತಂದರೆ ಲಾಸ್ಟ್ ಹಣ ಆಗಿರುತ್ತೆ. ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ನಿಮಗೆ ಬಂದಾಗುತ್ತೆ. ಮತ್ತು ಇದ್ರ ಜೊತೆಗೇ ಇಲ್ಲಿ ನಿಮ್ಮ ಸರ್ಕಾರ ಏನು ಸರ್ಕಾರ ಅಂತಂದರೆ ಇಲ್ಲಿ ನೀವು ಡೆತ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ನೀವು ದುಡಿದಿರುವಂತಹ ಅಂತಂದರೆ ನೀವು ಸತ್ತ ಮೇಲೂ ಕೂಡ ನೀವು ನಮ್ಮ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಂತೆ. ಅದರಲ್ಲಿ ಇಲ್ಲಿ 55% ಟ್ಯಾಕ್ಸನ್ನು ಇವರು ಹಾಕಿರುವಂಥದ್ದು. ವೀಕ್ಷಕರೇ, ಇದು ಒಂದು ಅಚ್ಚರಿ ಅನಿಸಿದ್ರು ಕೂಡ ಇದು ತುಂಬಾ ಬೇಜಾರಾಗುವಂತಹ ವಿಷಯ. ಈ ವಿಡಿಯೋನ ನೋಡಿದರೆ ನೀವು ಯಾರಿಗೆ ಬೈತೀರಾ ಅಂತಂದರೆ ಗೊತ್ತಾಗುತ್ತೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಮಾತು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಮತ್ತು ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ವೀಕ್ಷಕರೇ, ದಯವಿಟ್ಟು ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಕೊನೆ ತನಕ ಈ ವಿಡಿಯೋನ ನೀವು ವಾಚ್ ಮಾಡಲೇಬೇಕು. ಓಕೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣನೇ ಲಾಸ್ಟು. ಮತ್ತು ನೀವು ದುಡಿದಿರುವಂತಹ ಅಂತಂದರೆ ನೀವು ಸತ್ತ ಮೇಲೆ ಇಲ್ಲಿ 55% ಇಲ್ಲಿ ಸರ್ಕಾರಕ್ಕೆ ಕಟ್ಟಬೇಕು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಆದಷ್ಟು ಬೇಗ 150 ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಕ್ಷಕರೇ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಲೈಕ್ ಮಾತ್ರ ಮಾಡಿ. ಬಿಕಾಸ್ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಮಾತ್ರನೇ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ಸೊ ಏನು ಕೂಡ ಆಗೋದಿಲ್ಲ, ಲೆಫ್ಟ್ ಸೈಡು ಲೈಕ್ ಬಟನ್ ಇದೆ, ಅದರ ಮೇಲೆ ಒಂದ್ಸರಿ ಒತ್ತಿ. ಓಕೆ, ಇವಾಗ ನೀವು ಲೈಕ್ ಮಾಡ್ತೀರಲ್ಲ. ಓಕೆ, ಇವಾಗ ನೇರವಾಗಿ ವಿಷಯ. ವೀಕ್ಷಕರೇ, ಉಚಿತವಾಗಿ ಲ್ಯಾಪ್ಟಾಪನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಆ ಉಚಿತ ಲ್ಯಾಪ್ಟಾಪನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ವಿಡಿಯೋವನ್ನು ನಾವು ಮಾಡಿದ್ದೇವೆ. ಸೊ ಆ ವಿಡಿಯೋನ ಇನ್ನೂ ಕೂಡ ನೋಡಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಆ ವಿಡಿಯೋನ ಪಿನ್ ಮಾಡಿರ್ತಾನೆ. ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ವಾಚ್ ಮಾಡಬಹುದು. ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕನ್ನು ಹಾಕಿರ್ತಾನೆ. ಸೊ ಆ ವಿಡಿಯೋ ನೋಡಿಬಿಟ್ಟು ನೀವು ಉಚಿತವಾಗಿ ಈ ಲ್ಯಾಪ್ಟಾಪನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊಳ್ಬಹುದು. ಮತ್ತು ಆ ವಿಡಿಯೋ ನಿಮಗೆ ಹೆಲ್ಪ್ ಆಗಿಲ್ಲ ಅಂತಂದರೆ ನಿಮ್ಮ ರಿಲೇಷನ್ಸ್ನಲ್ಲಿ ಯಾರಾದರೂ ಮಕ್ಕಳಿದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ನಲ್ಲಿ ಯಾರಾದರೂ ನಿಮಗೆ ಗೊತ್ತಿರ್ತಾರೆ ಅಂತಂದರೆ ಮತ್ತು ಈ ವಿಡಿಯೋನ ಪೋಷಕರು ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೆ ಇದು ಉಚಿತವಾಗಿರುವಂತಹ ಲ್ಯಾಪ್ಟಾಪ್ ಸಿಗುತ್ತೆ. ಸೊ ದಯವಿಟ್ಟು ಆ ವಿಡಿಯೋ ನೀವು ವಾಚ್ ಮಾಡಲೇಬೇಕು. ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕ್ ಇದೆ ಹಾಗೂ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಆ ವಿಡಿಯೋದು ಲಿಂಕನ್ನು ಹಾಕಿರ್ತಾನೆ. ಓಕೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಕೊನೆ. ಮತ್ತು ನಿಮಗೆ ಉಳಿದಿರುವಂತಹ ಯಾವ ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸರ್ಕಾರ ಇವಾಗ ಅಸ್ತಿತ್ವದಲ್ಲಿರುವಂತಹ ಸರ್ಕಾರದವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಇವಾಗ ಅಸ್ತಿತ್ವದಲ್ಲಿರುವಂತಹ ಸರ್ಕಾರ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಕಾಂಗ್ರೆಸ್ ಸರ್ಕಾರ ಇವಾಗ ಜಾರಿಗೆ ಎಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ. ಇವಾಗ ಇವರು ಏನು ಮಾತನ್ನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ನಮ್ಮ ವಿಧಾನಸಭಾ ಎಲೆಕ್ಷನ್ನು ಮುಗೀತು. ಇವಾಗ ಲೋಕಸಭಾ ಎಲೆಕ್ಷನ್ನಲ್ಲಿ ಏನಾದರೂ ಇಲ್ಲಿ ಕಾಂಗ್ರೆಸ್ ಬಂತು ಅಂತಂದರೆ ಒಂದು ಸ್ಟೇಟ್ಮೆಂಟನ್ನು ಇವರು ಕೊಟ್ಟಿದ್ದಾರೆ. ಏನು ಅಂತಂದರೆ, ಇಲ್ಲಿ ಡೆತ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ನೀವು ಸತ್ತ ನಂತರ ಅಂತಂದರೆ ಇಲ್ಲಿ ಮರಣ ಹೊಂದಿದ ನಂತರ ಇಲ್ಲಿ ನಿಮ್ಮ ಆಸ್ತಿಯಲ್ಲಿ ಅಂತಂದರೆ ನೀವು ಏನು ಓವರಲ್ ಆಗಿ ಆಸ್ತಿ ಮಾಡಿರ್ತೀರ ನೋಡಿ, ಅಂತಂದರೆ ಇವಾಗ ಒಂದು 10 ಎಕರೆ ಹೊಲ ಇತ್ತು ಅಂತ ಅಂದ್ಕೊಳ್ಳಿ, ಅದರಲ್ಲಿ 55% ಇಲ್ಲಿ ನಮ್ಮ ಸರ್ಕಾರಕ್ಕೆ ಕೊಡಬೇಕಂತೆ. ಅಂತಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವ್ರಿಗೆ ಕೊಡಬೇಕಂತೆ. ಇದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸೊ ಇದೊಂದು ಬೇಜಾರಾಗುವಂತಹ ವಿಷಯ. ಇದೊಂದು ಮಾತನ್ನು ಕೇಳಿಬಿಟ್ಟು ಸಾಕಷ್ಟು ಜನರು ಈ ರಾಹುಲ್ ಗಾಂಧಿಗೆ ಹಿಗ್ಗಾಮುಗ್ಗ ಬೈತಾ ಇರುವಂಥದ್ದು. ವೀಕ್ಷಕರೇ, ಯಾಕಂತಂದರೆ ಇವರು ಸ್ಟೇಟ್ಮೆಂಟು ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ. ಯಾಕೆ ಇವರು ಈ ರೀತಿ ಮಾಡಿದ್ರಂತೆ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ. ವೀಕ್ಷಕರೇ, ಈ ಸ್ಟೇಟ್ಮೆಂಟನ್ನು ನಾನು ವಾಪಸ್ ತಗೊತೇನೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ತಗೋಬೋದು, ಇವರು ಇನ್ನೂ ಅಧಿಕಾರಕ್ಕೇ ಬಂದಿಲ್ಲ, ಆದರೂ ಕೂಡ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ. ಓಕೆ, ಎನಿವೇ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಅಲ್ಲ. ಬಟ್ ವೇಟ್ ಮಾಡಿ ನೋಡೋಣ, ಇವರು ಒಂದು ಸರಿಯಾದಂತಹ ಡಿಸಿಷನ್ ತಗೊಂಡ್ರೆ ಇದು ಕೂಡ ಒಂದು ಒಳ್ಳೆಯ ಸರ್ಕಾರ ಅಂತಲೇ ಹೇಳ್ಬೋದು. ಬಿಕಾಸ್ ನೋಡೋಣ ನೀವು ಯಾವ ಸರ್ಕಾರಕ್ಕೆ ಇಲ್ಲಿ ವೋಟ್ ಹಾಕ್ತೀರಾ, ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ಈ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಹೇಳಿಕೆ ಹೇಗಿದೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ವೀಕ್ಷಕರೇ, ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಇಲ್ಲಿ ಇದ್ದಾಗಲೇ ಟ್ಯಾಕ್ಸ್ ಹಾಕಿದ್ದು ಮೋದಿ, ಸತ್ತ ನಂತರ ಟ್ಯಾಕ್ಸ್ ಆಗ್ತಾ ಇರೋದು ರಾಹುಲ್ ಗಾಂಧಿ. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಇಲ್ಲಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ವೀಕ್ಷಕರೇ, ನಿಮ್ಗೆ ಏನು ಅನಿಸುತ್ತೆ ಅದನ್ನೇ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇವಾಗ ನೆಕ್ಸ್ಟು ಏನು ಅಪ್ಡೇಟ್ ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದು. ಈ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಇರುವಂತಹ ಮನೆ ಒಡೆತಿ ಅಂತಂದರೆ ಮಹಿಳೆಯರಿಗೆ ಇಲ್ಲಿ ಗೃಹಿಣಿಯರಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಆದರೆ ಅವ್ರಿಗೆ ಈ ತಿಂಗಳು ಅಂತಂದರೆ ಇಲ್ಲಿ ನಿಮಗೆ 9ನೇ ಕಂತಿನ ಹಣ ಬಂದಿದೆ. ಆದರೆ ನೆಕ್ಸ್ಟು 10ನೇ ಕಂತಿನ ಹಣ ಬರಬೇಕು, ನೆಕ್ಸ್ಟು 11ನೇ ಕಂತಿನ ಹಣ ಬರಬೇಕು, ನೆಕ್ಸ್ಟ್ ಹಾಗೆ ಬರ್ತಾ ಹೋಗಬೇಕು. ಆದರೆ ಇಲ್ಲಿ ಈ 9ನೇ ಕಂತಿನ ಹಣನೇ ಲಾಸ್ಟ್ ಅಂತೆ. ಬಿಕಾಸ್ ಇದು ಲೋಕಸಭೆಯಲ್ಲಿ ಕಾಂಗ್ರೆಸ್ಸು ಬರೋದಿಲ್ಲ. ಹಾಗಾಗಿ ಇವರು
ಮತ್ತು ಹಣ ಅನ್ನೋದು ಎಲ್ಲಿಂದ ತಂದು ಹಾಕ್ತಾರೆ ಅಂತ ಸಾಕಷ್ಟು ಜನರು ಟ್ವೀಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನರು ಪ್ರತಿಕ್ರಿಯೆ ಬರ್ತಾ ಇದೆ. ಇಲ್ಲಿ ಒಂದು ಕೂಡ ಸರಿಯಾಗಿ ಮಾಹಿತಿಯನ್ನು ಯಾರು ಕೂಡ ತಿಳಿಸಿಲ್ಲ. ಇಲ್ಲಿ ಏನು ನಾವು ಊಹಿಸಬೇಕು ಅಂತಂದರೆ ವೀಕ್ಷಕರೇ, ನಿಮಗೆ ಈ ನೆಕ್ಸ್ಟು ಏನು ನಿಮಗೆ ಮೇ ತಿಂಗಳಲ್ಲಿ ಬರಬೇಕಾಗಿರುವಂತಹ ಹಣ ಏನಾದರೂ ಬರಲಿಲ್ಲ, ಲೇಟ್ ಆಯಿತು ಅಂತಂದರೆ ಆವಾಗ ಇಲ್ಲಿ ಈ ರೀತಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಬಟ್ ನೋಡೋಣ ಇವರು ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿನ ಹಾಗೆ ಮುಂದುವರಿಸ್ತಾರಾ, ಹಾಗೆ ಇರುತ್ತಾ ಅಂತ. ವೀಕ್ಷಕರೇ, ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್ ಡೇ. ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಈ 9ನೇ ಕಂತಿನ ಹಣಕ್ಕೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಇದು ಕೇವಲ 50% ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ. ಇನ್ನೂ ಉಳಿದಿರುವಂತಹ ಸಾಕಷ್ಟು ಜನರಿಗೆ ಈ 9ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ವೇಟ್ ಮಾಡಿ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ನನಗೆ ಸಿಕ್ತು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡ್ತಾನೆ. ವೀಕ್ಷಕರೇ, ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್.